ಇವತ್ತು RCB ವರ್ಸಸ್ ಮುಂಬೈ ಇಂಡಿಯನ್ಸ್ ಪ್ಲೇಯಿಂಗ್ 11ನ ಕಂಪೇರ್ ಮಾಡೋಣ. ಇದಕ್ಕೂ ಮುಂಚೆ ಆಲ್ರೆಡಿ CSK ಜೊತೆ RCBಯ ಪ್ಲೇಯಿಂಗ್ 11 ಕಂಪ್ಯಾರಿಸನ್ ವಿಡಿಯೋ ಆಗಿದೆ. ಯಾರಾದರೂ ನೋಡಿಲ್ಲ ಅಂದರೆ ಕಾಮೆಂಟ್ಸಲ್ಲಿ ಲಿಂಕ್ನ ಹಾಕಿರ್ತೀನಿ ವಿಡಿಯೋದು, ಹೋಗಿ ನೋಡ್ಬೋದು. ಬನ್ನಿ ಆಗಿದ್ರೆ ಈ ವಿಡಿಯೋ ಶುರು ಮಾಡೋಣ. ಯಾರಾದರೂ ಚಾನಲ್ಗೆ ಹೊಸಬ್ರು ಬಂದಿದ್ದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ಹಾಗೆಯೇ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ಎರಡು ಟೀಮ್ನ ಪ್ಲೇಯಿಂಗ್ 11. ಇದು RCBಯ ಪ್ಲೇಯಿಂಗ್ 11, ಇದು ಮುಂಬೈ ಇಂಡಿಯನ್ಸ್ನ ಪ್ಲೇಯಿಂಗ್ 11. ಮೊದಲಿಗೆ ಎರಡು ಟೀಮ್ನ ಓಪನರ್ಸ್ ಕಡೆ ಬರೋದಾದರೆ ಓಪನ್ ಮಾಡೋದು RCB ಕಡೆ ವಿರಾಟ್ ಅವರು, ಹಾಗೆಯೇ ಫಿಲ್ ಸಾಲ್ಟು. ಮುಂಬೈ ಕಡೆ ರೋಹಿತ್ ಶರ್ಮಾ, ವಿಲ್ ಜಾಕ್ಸು ಇವರಿಬ್ರು ಓಪನ್ ಮಾಡ್ತಾರೆ. ವಿರಾಟ್ ಕೊಹ್ಲಿ ಅವರು ಹಾಗೆಯೇ ರೋಹಿತ್ ಶರ್ಮಾ ಅವರು ಇವರಿಬ್ರು ಯಾವುದೇ ಟೀಮಲ್ಲಿ ಇದ್ರು ಆ ಟೀಮ್ಗೆ ಬಿಗ್ ಅಸೆಟ್ ಇದ್ದಂಗೆ. ಆದರೆ ಇವರಿಬ್ರು ಮಧ್ಯೆ ಕಂಪ್ಯಾರಿಸನ್ ನೋಡೋದಾದರೆ ಇದರಲ್ಲಿ ವಿರಾಟ್ ಕೊಹ್ಲಿ ಅವರು ಸಖತ್ತಾಗಿ ಆಡಿರೋದು. ಲಾಸ್ಟ್ ಇಯರ್ ಆರೆಂಜ್ ಕ್ಯಾಪ್ ಹೋಲ್ಡರು, ಹಾಗೆಯೇ ಲಾಸ್ಟ್ ಇಯರ್ ಸಖತ್ ಕಾಂಟ್ರಿಬ್ಯೂಷನ್ ಮಾಡಿದ್ರು, ಕನ್ಸಿಸ್ಟೆನ್ಸಿ ಚೆನ್ನಾಗಿತ್ತು. ಇನ್ನು ರೋಹಿತ್ ಶರ್ಮಾ ಅವರು IPL ಸ್ಟೇಜ್ ಅಂತ ಬಂದಾಗ ಆನ್ ಆ್ಯಂಡ್ ಆಫ್ ಪರ್ಫಾರ್ಮೆನ್ಸ್ನ ಕೊಡೋದು ಯಾವಾಗಲೂ ನೋಡಿದ್ದೀವಿ. ಸೊ ಇಲ್ಲಿ ವಿರಾಟ್ ಕೊಹ್ಲಿ ಅವ್ರ ಮೇಲ್ಗೈನ ಸಾಧಿಸ್ತಾರೆ. ಇನ್ನು ಸಾಲ್ಟು ಜಾಕ್ಸ್ನ ಕಂಪೇರ್ ಮಾಡೋದಾದರೆ ಸಾಲ್ಟು ಲಾಸ್ಟ್ ಇಯರ್ ಸಖತ್ತಾಗಿ ಆಡಿದರು, ವಿಲ್ ಜಾಕ್ಸ್ ಅವರು ಕೂಡ ಚೆನ್ನಾಗಿ ಆಡಿದರು. ನಮಗೆ ರನ್ ರೇಟ್ ಇಂಪ್ರೂವ್ ಮಾಡ್ಕೊಡೋಕ್ಕೆ ಅವರೇ ಮುಖ್ಯ ಕಾರಣ ಆಗಿದ್ದರು. ಸಾಲ್ಟ್ ಅವರು ಹೆವಿ ಕಾಂಟ್ರಿಬ್ಯೂಷನ್ ಇತ್ತು ಅಲ್ಲಿ KKR ಚಾಂಪಿಯನ್ಸ್ ಆಗೋಕ್ಕೆ. ಹಾಗೆಯೇ ಇಂಟರ್ನ್ಯಾಷನಲ್ ಪರ್ಫಾರ್ಮೆನ್ಸ್ ಕೂಡ ಸಖತ್ತಾಗಿದೆ ಸಾಲ್ಟ್ದು. ಜಾಕ್ಸು ಹೊಡೆದ್ರೆ ಸರಿಯಾಗಿ ಹೊಡಿತಾರೆ, ಇಲ್ಲಾಂದರೆ ಸಿಂಗಲ್ ಡಿಜಿಟ್ಗೆ ಔಟಾಗಿ ಹೋಗ್ತಾರೆ. ಒಂದು ಮ್ಯಾಚ್ ಮಸ್ತಾಗಿ ಹೊಡೆದ್ರೆ 2-3 ಮ್ಯಾಚು ಸಿಂಗಲ್ ಡಿಜಿಟಲ್ಲೇ ಹೊಂಟೋಗ್ತಾರೆ. ಇದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಯಾವುದೇ ಟೀಮ್ಗಾದ್ರೂ. ಸೊ ಇವರಿಬ್ಬರಲ್ಲಿ ಸಾಲ್ಟೆ ಮೇಲ್ಗೈನ ಸಾಧಿಸ್ತಾರೆ. ಇನ್ನು ನೆಕ್ಸ್ಟು ಬೆಥೆಲ್ ಹಾಗೂ ತಿಲಕ್ ಕಡೆ ಬರೋದಾದರೆ ಬೆಥೆಲ್ ಅವರು ಇಂಗ್ಲೆಂಡ್ ಟೀಮ್ಗೆ ಚೆನ್ನಾಗಿ ಆಡ್ತಿದ್ದಾರೆ, ಒಳ್ಳೆ ಪರ್ಫಾರ್ಮ್ನ ಮಾಡ್ತಿದ್ದಾರೆ. ಬಟ್ ತಿಲಕ್ ವರ್ಮಾ ಅವರು ಇಂಡಿಯಾದಲ್ಲಿ ಬ್ಯಾಕ್ ಟು ಬ್ಯಾಕ್ ಸೆಂಚುರೀಸ್ನ ಹೊಡೆದಿರೋದು ಇಂಟರ್ನ್ಯಾಷನಲಲ್ಲಿ ಸೌತ್ ಆಫ್ರಿಕಾ ಅಗೇನ್ಸ್ಟು, ಅದು ಸೌತ್ ಆಫ್ರಿಕಾ ನೆಲದಲ್ಲಿ. ಈಗ T20 ರ್ಯಾಂಕಿಂಗ್ಸಲ್ಲೂ ನಂಬರ್ 3 ಪೊಸಿಷನಲ್ಲಿದ್ದಾರೆ. ಹಾಗೆಯೇ ಬೆಥೆಲ್ ಅವರು 7 ಇನ್ನಿಂಗ್ಸಲ್ಲಿ ಏನು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅಂದರೆ ಆವ್ರೇಜು ಸ್ಟ್ರೈಕ್ ರೇಟ್ ಏನು ಮೇಂಟೈನ್ ಮಾಡಿದ್ದಾರೆ ಅದನ್ನು ತಿಲಕ್ ವರ್ಮಾ ಅವರು ಇಂಟರ್ನ್ಯಾಷನಲ್ಸಲ್ಲಿ 19 ಇನ್ನಿಂಗ್ಸ್ ಆಡಿದ್ದಾರೆ. ಅಷ್ಟು ಕ್ಯಾರಿ ಮಾಡಿರೋದು, ಸೇಮ್ ಸ್ಟ್ರೈಕ್ ರೇಟು ಕನ್ಸಿಸ್ಟೆನ್ಸಿನ ಸ್ವಲ್ಪ ಹೆಚ್ಚು ಕಮ್ಮಿ ಜಾಸ್ತಿನೇ ಇದೆ. ಅಷ್ಟು ಇನ್ನಿಂಗ್ಸಲ್ಲಿ ಕ್ಯಾರಿ ಮಾಡಬೇಕಂದ್ರೆ ತಮಾಷೆ ಮಾತಲ್ಲ. ಸೊ ಇಲ್ಲಿ ಕಂಪ್ಯಾರಿಟಿವ್ಲಿ ತಿಲಕ್ ವರ್ಮಾ ಅವರು ಮೇಲ್ಗೈನ ಸಾಧಿಸ್ತಾರೆ. ಇನ್ನು ನೆಕ್ಸ್ಟು ರಜತ್ ಪಟಿದಾರ್ ವರ್ಸಸ್ ಸೂರ್ಯಕುಮಾರ್ ಯಾದವ್ ಇವ್ರ ಕಡೆ ಬರೋದಾದರೆ ರಜತ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಹೌದು ಡೊಮೆಸ್ಟಿಕ್ಕಲ್ಲಿ, ಹಾಗೆಯೇ RCB ಕಡೆ ಲಾಸ್ಟ್ ಇಯರು. ಬಟ್ ಸೂರ್ಯಕುಮಾರ್ ಯಾದವ್ ಯಾವತ್ತಿದ್ರು T20 ಸ್ಪೆಷಲಿಸ್ಟೇ, ಹಾಗೆಯೇ ಚೆನ್ನಾಗಿ ಕೂಡ ಪರ್ಫಾರ್ಮ್ ಮಾಡ್ಕೊಂಬಂದಿದ್ದಾರೆ ಡೊಮೆಸ್ಟಿಕ್ಕಲ್ಲಾಗಲಿ, ಲಾಸ್ಟ್ ಇಯರ್ IPL ಆಗಲಿ, ಹಾಗೆಯೇ ಇಂಟರ್ನ್ಯಾಷನಲ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಒಂದು ಸ್ಟೆಪ್ ಫಾರ್ವರ್ಡು ಇರೋದರಿಂದ ಸೂರ್ಯಕುಮಾರ್ ಯಾದವ್ ಅವರು ಇಲ್ಲಿ ಮೇಲ್ಗೈನ ಸಾಧಿಸ್ತಾರೆ. ಇನ್ನು ನೆಕ್ಸ್ಟು ಆಲ್ರೌಂಡರ್ಸ್ ಕ್ಯಾಟಗರಿಗೆ ಬರೋದಾದರೆ ಹಾರ್ದಿಕ್ ಪಾಂಡ್ಯ ವರ್ಸಸ್ ಲಿವಿಂಗ್ಸ್ಟನ್ ಇವರಿಬ್ಬರಲ್ಲಿ ಇಲ್ಲೂ ಕೂಡ ಹಾರ್ದಿಕ್ ಪಾಂಡ್ಯ ಅವ್ರು ಗೆಲ್ತಾರೆ, ಮುಂಬೈ ಇಂಡಿಯನ್ಸ್ನ ಹಾರ್ದಿಕ್ ಪಾಂಡ್ಯ ಅವರು. ಎಂತಕ್ಕಂದರೆ ಇಬ್ಬರು ಕೂಡ ಬ್ಯಾಟಿಂಗಲ್ಲಿ ಈಕ್ವಲ್ ಪರ್ಫಾರ್ಮೆನ್ಸ್ನ ಕೊಡ್ತಾರೆ. ಬಟ್ ಲಿವಿಂಗ್ಸ್ಟನ್ ಅವರು ಕೆಲವೊಂದು ಸಲ ಸ್ವಿಚ್ ಆಫ್ ಆಗ್ತಾರೆ. ಬಟ್ ಹಾರ್ದಿಕ್ ಪಾಂಡ್ಯ ಅವರು ಎಫೆಕ್ಟಿವ್ ಸಿಕ್ಕಾಪಟ್ಟೆ ಇದ್ದಾರೆ ಬೌಲಿಂಗ್ ಅಂತ ಬಂದಾಗ ಲಿವಿಂಗ್ಸ್ಟನ್ ಅವ್ರಿಗಿಂತ. ಸೊ ಇಲ್ಲಿ ಎರಡು ಡಿಪಾರ್ಟ್ಮೆಂಟಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡೋದ್ರಿಂದ ಹಾರ್ದಿಕ್ ಪಾಂಡ್ಯ ಅವರು ಮೇಲ್ಗೈನ ಸಾಧಿಸ್ತಾರೆ. ಇನ್ನು ನೆಕ್ಸ್ಟು ವಿಕೆಟ್ ಕೀಪರ್ ಕ್ಯಾಟಗರಿಲಿ ಜಿತೇಶ್ ಶರ್ಮಾ ಅವರು ವರ್ಸಸ್ ರಾಬಿನ್ ಮಿನ್ಸು ಇವರಿಬ್ಬರು. ರಾಬಿನ್ ಮಿನ್ಸ್ ಲಾಸ್ಟ್ ಇಯರು ಗುಜರಾತ್ ಟೈಟನ್ಸ್ಗೆ ಸೆಲೆಕ್ಟ್ ಆಗಿದ್ದರು, ಪಾಪ ಆಕ್ಸಿಡೆಂಟ್ ಆಗಿದ್ದ ಕಾರಣ ರೂಲ್ಡ್ ಔಟ್ ಆಗಬೇಕಾಯಿತು. ಇವ್ರ ಸ್ಟ್ಯಾಟ್ಸು ಮತ್ತು ಸ್ವಲ್ಪ ಕೇಳ್ಪಟ್ಟಿದ್ದೀನಿ ಚೆನ್ನಾಗಿ ಆಡ್ತಾರೆ ಅಂತ, ಫಿನಿಷರ್ ರೋಲ್ನ ವಹಿಸ್ತಾರೆ ಇವರು. ಬಟ್ ಜಿತೇಶ್ ಶರ್ಮಾ ಅವ್ರಿಗೆ IPL ಎಕ್ಸ್ಪೀರಿಯನ್ಸ್ ಇದೆ, ಹಾಗೆಯೇ ಇಂಟರ್ನ್ಯಾಷನಲ್ ಪರ್ಫಾರ್ಮೆನ್ಸ್ ಕೂಡ ಇದೆ, ಅಲ್ಲೂ ಕೂಡ ಚೆನ್ನಾಗಿ ಆಡಿಕೊಟ್ಟಿದ್ದಾರೆ ಇಂಡಿಯಾ ಟೀಮ್ಗೆ. ಸೊ ಇಲ್ಲಿ ಕ್ಲಿಯರ್ ವಿನ್ನರ್ ಜಿತೇಶ್ ಶರ್ಮಾ ಅವರು. ಇನ್ನು ನೆಕ್ಸ್ಟು ಸ್ಪಿನ್ ಆಲ್ರೌಂಡರ್ ಕಡೆ ಬರೋದಾದರೆ ಕೃಣಾಲ್ ಪಾಂಡ್ಯ ವರ್ಸಸ್ ಸ್ಯಾಂಟ್ನರ್ ಅವರು ಇವರಿಬ್ಬರು ಬೌಲಿಂಗ್ ಇಬ್ಬರು ಕೂಡ ಚೆನ್ನಾಗಿ ಮಾಡಿಕೊಡ್ತಾರೆ ಅವ್ರ ಟೀಮ್ಗೆ, ಎಕಾನಮಿ ಚೆನ್ನಾಗಿ ಮೈಂಟೈನ್ ಮಾಡ್ತಾರೆ. ಬ್ಯಾಟಿಂಗ್ ಅಂತ ಬಂದಾಗ ಕೃಣಾಲ್ ಪಾಂಡ್ಯ ಅವರು ಸ್ವಲ್ಪ ಮೇಲ್ಗೈನ ಸಾಧಿಸ್ತಾರೆ, ಎಂತಕ್ಕಂದರೆ ಇವ್ರನ್ನ ಫ್ಲೋಟರ್ ಥರ ಎಲ್ಲಿ ಬೇಕಾದ್ರೆ ಯೂಸ್ ಮಾಡ್ಬೋದು ಮೇಲೆ ಕೆಳಗೆ. ಇನ್ನು ಸ್ಯಾಂಟ್ನರ್ ಅವರು ಆ ಥರ ಅಲ್ಲ. ಹಾಗೆಯೇ ಕೃಣಾಲ್ ಪಾಂಡ್ಯ ಅವರು ಬ್ಯಾಟಿಂಗ್ ಎಬಿಲಿಟಿ ಕೂಡ ಚೆನ್ನಾಗಿದೆ ಕಂಪೇರ್ ಟು ಸ್ಯಾಂಟ್ನರು. ಸೊ ಇಲ್ಲಿ ಮೇಲ್ಗೈನ ಸಾಧಿಸೋದು ಕೃಣಾಲ್ ಪಾಂಡ್ಯ ಅವರು. ನೆಕ್ಸ್ಟು ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟು ಇದು ಮಾತ್ರ ಎಲ್ಲ ಟೀಮ್ಗೂ ಕಂಪೇರ್ ಮಾಡಿದ್ರು ಮುಂಬೈ ಇಂಡಿಯನ್ಸ್ನೇ ಮಸ್ತಾಗಿರೋದು. ಬಟ್ ನೋಡೋಣ ಬನ್ನಿ. ಭುವನೇಶ್ವರ್ ಕುಮಾರ್ ವರ್ಸಸ್ ಬುಮ್ರಾ ಅವರು ಇವರಿಬ್ಬರಲ್ಲಿ ಡೈರೆಕ್ಟಾಗಿ ಹೋಗಬೇಕಾಗುತ್ತೆ ನಾವು ಬುಮ್ರಾ ಅವ್ರ ಕಡೆ. ಎಂತಕ್ಕಂದರೆ ವಿಕೆಟ್ ಟೇಕಿಂಗ್ ಬೌಲರು. ಭುವನೇಶ್ವರ್ ಕೂಡ ಒಳ್ಳೆ ಬೌಲರ್, ಏನು ಪವರ್ ಪ್ಲೇಲಿ ಚೆನ್ನಾಗಿ ವಿಕೆಟ್ ತೆಕ್ಕೊಡ್ತಾರೆ. ಬುಮ್ರಾ ಆಗಲ್ಲ, ಎಲ್ಲ ಟೈಮಲ್ಲಿ ಯೂಸ್ ಮಾಡ್ಬೋದು ಅವ್ರನ್ನ ಫಾಸ್ಟ್ ಬೌಲರ್ ಆಗಿ. ಹಾಗೆಯೇ ಎಕಾನಮಿ ಕೂಡ ಸಖತ್ತಾಗಿ ಮೇಂಟೈನ್ ಮಾಡ್ತಾರೆ. ಲಾಸ್ಟ್ ಇಯರು ಎಲ್ಲ ಬೌಲರ್ಸು ಎಕ್ಸ್ಪೆನ್ಸಿವ್ ಆಗೋವಂಥ ಟೈಮಲ್ಲಿ ಕೂಡ ಬುಮ್ರಾ ಅವರು ವಿಕೆಟ್ ಟೇಕಿಂಗ್ ಆಪ್ಷನ್ ಆಗಿದ್ರು, ಹಾಗೆಯೇ ಒಳ್ಳೆ ಎಕಾನಮಿನ ಮೇಂಟೈನ್ ಮಾಡಿದರು. ಇನ್ಫ್ಯಾಕ್ಟ್ ಒಂದೇ ಮ್ಯಾಚಲ್ಲಿ ಅದೇ ವಿಕೆಟಲ್ಲಿ ಬೇರೆ ಬೌಲರ್ಸ್ ಎಲ್ಲ ಎಕ್ಸ್ಪೆನ್ಸಿವ್ ಆದ್ರೂ ಇವರು ಎಕಾನಮಿನ ಮೇಂಟೈನ್ ಮಾಡ್ತಿದ್ದಿದ್ದು. ಸೊ ಇವ್ರು ಯಾವತ್ತಿದ್ರೂ ಗೋಡ್ ಬೌಲರೇನೆ. ಸೊ ಇಲ್ಲಿ ಬುಮ್ರಾ ಅವ್ರ ಮೇಲ್ಗೈನ ಸಾಧಿಸ್ತಾರೆ. ನೆಕ್ಸ್ಟು ಹೆಜಲ್ವುಡ್ ವರ್ಸಸ್ ಬೋಲ್ಟು ಇವರಿಬ್ಬರಲ್ಲಿ ಕಂಪೇರ್ ಮಾಡೋದಾದರೆ ಇಬ್ಬರು ಒಳ್ಳೆ ಬೌಲರೇನೆ, ಒಳ್ಳೆ ವಿಕೆಟ್ ಟೇಕಿಂಗ್ ಆಪ್ಷನ್ಸು ಎರಡು ಟೀಮ್ಗೆ.
ಬಟ್ ಕಂಪ್ಯಾರಿಟಿವ್ಲಿ ಬೋಲ್ಟ್ ಅವ್ರ ಮೇಲ್ಗೈನ ಸಾಧಿಸ್ತಾರೆ. ಸ್ಕೋರ್ ಕಾರ್ಡ್ ಅಪಿಯರ್ ಆಗೋಕ್ಕೂ ಮುಂಚೆನೇ ಬ್ಯಾಟ್ಸ್ಮನ್ನೇ ಡಿಸಪಿಯರ್ ಮಾಡ್ತಾರೆ. ಹೆಂಗೆ ಅಂದರೆ ಈಗ ಸ್ಟಾರ್ಟಿಂಗಿಂದನೇ ಪ್ರೆಷರ್ ಆಗ್ತಾರೆ. ಫಸ್ಟು ಓವರಲ್ಲಿ ವಿಕೆಟ್ನ ತೆಗೆದು ಅದು ಸಿಕ್ಕಾಪಟ್ಟೆ ಒಳ್ಳೆಯದು. ಬೇರೆ ಬೌಲರ್ಸ್ಗೂ ಕೂಡ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ನ ಕೊಡುತ್ತೆ ಅವ್ರ ಟೀಮ್ ಬೌಲರ್ಗೆ. ಸೊ ಇಲ್ಲಿ ಆ ಕೆಲಸನ ಚೆನ್ನಾಗಿ ಮಾಡ್ತಾರೆ ಬೋಲ್ಟ್ ಅವರು, ಅದಕ್ಕೋಸ್ಕರ ಇಲ್ಲಿ ಮೇಲ್ಗೈನ ಸಾಧಿಸ್ತಾರೆ. ಇನ್ನು ನೆಕ್ಸ್ಟು ಯಶ್ ದಯಾಳ್ ವರ್ಸಸ್ ದೀಪಕ್ ಚಹರ್. ಇವರಿಬ್ಬರಲ್ಲಿ ದೀಪಕ್ ಚಹರ್ ಏನಾದರೂ ನಾನು 2-3 ವರ್ಷದ ಮುಂಚೆ ಹೇಳಿದರೆ ದೀಪಕ್ ಚಹರ್ ಅವ್ರ ಕಡೆ ಹೋಗ್ತಿದೆ. ಬಟ್ ದಿಸ್ ಟೈಮ್ ಯಶ್ ದಯಾಳ್ ಕಡೆ ಹೋಗ್ತೀನಿ ಕೂಡ. ಎಂತಕ್ಕಂದರೆ ಯಶ್ ದಯಾಳು 5 ಸಿಕ್ಸು ಹೊಡ್ಸ್ಕೊಂಡಾದ್ಮೇಲೆ ಲಾಸ್ಟ್ ಇಯರು ಸಖತ್ತಾಗಿ ಕಂಬ್ಯಾಕ್ ಮಾಡಿರೋದು. ನ್ಯೂ ಬಾಲಲ್ಲಿ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಇದ್ದಾರೆ. ಹಾಗೆಯೇ ಬ್ಯಾಕ್ ಆಫ್ ಹ್ಯಾಂಡಲ್ಲಿ ಒಳ್ಳೆ ಸ್ಲೋರ್ವನ್ನು ಹಾಕ್ತಾರೆ. ನೆಕ್ಸ್ಟು ದೀಪಕ್ ಚಹರ್ ಅವರು ಇಂಜುರಿಯಿಂದ ಬಂದ ಮೇಲೆ ಲಾಸ್ಟ್ ಇಯರು ಆಡಿದ್ದು 8 ಇನ್ನಿಂಗ್ಸು ಅಷ್ಟು ಚೆನ್ನಾಗಿ ಆಗಿಲ್ಲ ಲಾಸ್ಟ್ ಇಯರು. ಸೊ ನನಗೆ ಈ ಇಯರ್ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇಲ್ಲ, ಅದಕ್ಕೋಸ್ಕರ ಯಶ್ ದಯಾಳ್ ಅವ್ರ ಕಡೆ ಹೋಗ್ತಿದ್ದೀನಿ. ಸೊ ಫೈನಲಿ ಮುಂಬೈ ಇಂಡಿಯನ್ಸ್ದು 6 ಪಾಯಿಂಟು, RCBದು 5 ಪಾಯಿಂಟು. ಯಾರಂದರೆ ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ, ನಮನ್ದೀರ್, ಬೋಲ್ಟು, ಬೂಮ್ರಾ ಇವರು ಲೀಡ್ನ ಅಂದರೆ ಮೇಲ್ಗೈನ ಸಾಧಿಸಿದ್ದಾರೆ. ಇನ್ನು RCB ಕಡೆ ವಿರಾಟ್ ಕೊಹ್ಲಿ, ಸಾಲ್ಟು, ಚಿತೇಶ್ ಶರ್ಮಾ, ಕೃನಾಲ್ ಪಾಂಡ್ಯ, ಯಶ್ ದಯಾಳು ಇವರು ಮೇಲ್ಗೈನ ಸಾಧಿಸಿದ್ದಾರೆ. ಡಿಪಾರ್ಟ್ಮೆಂಟ್ ವೈಸ್ ನೋಡೋದಾದರೆ ಓಪನರ್ಸಲ್ಲಿ RCB ಚೆನ್ನಾಗಿ ಕಾಣಿಸ್ತಿದೆ ಕಂಪೇರ್ ಟು ಮುಂಬೈ ಇಂಡಿಯನ್ಸು. ಟೋಟಲ್ ಬ್ಯಾಟಿಂಗ್ ಲೈನಪ್ ನೋಡೋದಾದರೆ ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗ್ ಲೈನಪ್ ಮಾತ್ರ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಕೊಡ್ತಾ ಇದೆ. 1 ಸ್ಟೆಪ್ ಫಾರ್ವರ್ಡ್ ಇದ್ದಾರೆ RCB ಬ್ಯಾಟಿಂಗ್ ಲೈನಪ್ಗಿಂತ. ಆಮೇಲೆ ಬೌಲಿಂಗ್ ಡಿಪಾರ್ಟ್ಮೆಂಟ್, ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಇವರಂತೂ ತಿಂದಾಕೋ ಥರ ಕಾಣಿಸ್ತಿದ್ದಾರೆ, ಬೋಲ್ಟು, ಚಹರು, ಬೂಮ್ರಾ. ಸ್ಪಿನ್ ಡಿಪಾರ್ಟ್ಮೆಂಟಲ್ಲಿ ಕಂಪೇರ್ ಟು RCB ಮುಂಬೈ ಟೀಮಲ್ಲಿ ಏನೋ ಸ್ವಲ್ಪ ಕೊರತೆ ಕಾಣಿಸ್ತಿದೆ. ಅಲ್ಲ ಗಜನ್ಫರ್ ಇದ್ದಾರೆ, ಅಲ್ಲಿ ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಇಟ್ಟಿದ್ದೀನಿ. ಇಂಪ್ಯಾಕ್ಟ್ ಪ್ಲೇಯರು ಗಜನ್ಫರ್ ಇರ್ಬೋದು ನನ್ನ ಪ್ರಕಾರ. ಹಾಗೆಯೇ ಇಂಪ್ಯಾಕ್ಟ್ ಪ್ಲೇಯರ್ನ ಇಲ್ಲಿ ಕನ್ಸಿಡರ್ ಮಾಡಿಲ್ಲ ಪ್ಲೇಯಿಂಗ್ 11 ಕಂಪ್ಯಾರಿಸನ್ ಜೊತೆ. ಸೊ ಫೈನಲಿ ನೀವು ಎರಡೂ ಟೀಮ್ನ ಪ್ಲೇಯಿಂಗ್ 11ನ ಲಿಸ್ಟ್ ಇಟ್ಕೊಂಡು ನೋಡಿದ್ರೆ ಒಂದು ಸ್ವಲ್ಪ ಮುಂದೆ ಇರೋದು ಮುಂಬೈ ಇಂಡಿಯನ್ಸು ಚೆನ್ನಾಗಿ ಕಾಣಿಸ್ತಿದ್ದಾರೆ. ಎರಡೂ ಟೀಮು ಚೆನ್ನಾಗಿ ಕಟ್ಟಿದ್ದಾವೆ ಪ್ಲೇಯಿಂಗ್ 11ನ, ಬಟ್ ಒಂದು ಸ್ಟೆಪ್ ಫಾರ್ವರ್ಡ್ ಇದ್ದಾರೆ ಮುಂಬೈ ಇಂಡಿಯನ್ಸು. ನೋಡೋಣ ಹೇಗಾಗುತ್ತೆ ಅಂತ. ನೆಕ್ಸ್ಟು ಯಾವ ಟೀಮ್ ಜೊತೆ RCBಯ ಪ್ಲೇಯಿಂಗ್ 11 ಕಂಪೇರ್ ಮಾಡಬೇಕು ಅಂತ ಕೆಳಗಡೆ ತಿಳಿಸಿ ಕಾಮೆಂಟ್ ಸೆಕ್ಷನಲ್ಲಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.